ನಮಸ್ಕಾರ ಫ್ರೆಂಡ್ಸ್. ನಾನ್ ನಿಮ್ಗೆಲ್ಲ ಹೊಸ ಕತೆ ಯಾವ್ದು ಹೇಳಿ ಅಂತ ಥಿಂಕ್ ಮಾಡ್ಬೇಕಾದ್ರೆ ನಂಗ್ ನೆನ್ಪಾಗಿದ್ದೆ ಕಾವ್ಯ. ನೀವೆಲ್ಲ ನಾನ್ ಮುಂಚೆ ಹೇಳಿರೋ ಬೆಟ್ಟದ ಕೆರೆ ಅನ್ನೋ ಕತೆ ನೋಡಿರ್ಬೋದು. ಅದ್ರಲ್ಲಿ ಕಾವ್ಯ ಅನ್ನೋಳ್ಗೆ ಅದೆಷ್ಟು ಅನ್ಯಾಯ ಆಗಿರುತ್ತೆ, ಕೊನೆಗೋಳು ಅದ್ ಹೆಂಗ್ ಸೇಡ್ ತೀರ್ಸ್ಕೊಂಡಿದ್ಲು ಅಂತ ಹೇಳಿದ್ದೆ. ಸೊ ನಾನ್ ಇವಾಗ ಹೇಳೋ ಈ ಕತೆ ಆ ಕತೆಗ್ ಲಿಂಕ್ ಆಗಿದೆ. ಸೊ ಬನ್ನಿ ಹೇಳ್ತೀನಿ. ಒಂದಿನ ಚೈತ್ರ ಅನ್ನೋಳು ಸಂಜೆ ಕಾಲೇಜ್ ಮುಗಿಸ್ಕೊಂಡು ತುಂಬಾ ಗಾಬರಿಯಿಂದ ಮನೆಗ್ ಬರ್ತಾಳೆ. ತುಂಬಾ ಭಯ ಪಟ್ಕೊಂಡು ಮನೇಲಿ ಅದೇನೋ ಹುಡುಕ್ತಿರ್ತಾಳೆ. ಅವ್ರ ಅಮ್ಮ ಅದನ್ನ ನೋಡಿ, ಏನಾಯ್ತೆ ಚೈತ್ರ, ಯಾಕಿಷ್ಟ್ ಭಯ ಪಡ್ತಿದ್ಯಾ, ಯಾಕೆಲ್ಲ ಹಂಗ್ ಕಿತ್ತಾಕ್ತಿದ್ಯಾ, ಏನ್ ಬೇಕು ಹೇಳು ನಿಂಗೆ ಅಂತ ಕೇಳ್ದಾಗ ಚೈತ್ರ ಅವ್ರನ್ನ ಒಂಥರ ಭಯಾನಕವಾಗಿ ಗುರಾಯಿಸ್ತಾಳೆ. ಆಮೇಲೆ ಇದ್ದಕ್ಕಿದ್ದಂಗೆ ಅವಳು ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಗೋ ಹೊರಡಕ್ ರೆಡಿ ಆಗ್ತಾಳೆ. ಅವ್ರಮ್ಮ ಇದನ್ನೆಲ್ಲ ನೋಡಿ ಇವಳಿಗೆ ಏನೋ ಆಗಿದೆ ಅನ್ಕೊಂಡು ದೇವ್ರಿಗೆ ಪೂಜೆ ಮಾಡಿ ಆರ್ತಿ ತಗೊಂಡ್ಬಂದು, ನಂಗೊತ್ತು ನೀನ್ ಯಾರಿಗೋ ನ್ಯಾಯ ಕೊಡ್ಸಕ್ ಹೋಗ್ತಿದ್ಯಾ ಅಂತ, ನಾನ್ ನಿಂಗೇನು ಕೇಳಲ್ಲ, ಹುಷಾರಾಗಿ ಹೋಗ್ಬಿಟ್ಟು ಬಾ ಅಂತ ಆರ್ತಿ ತಟ್ಟೆ ಹಿಡಿತಾರೆ. ಚೈತ್ರ ಅದ್ರ ಹತ್ರ ಕೈ ಇಟ್ಟಿದ ತಕ್ಷಣ ಆರ್ತಿ ತಟ್ಟೆ ಆರೋಗುತ್ತೆ. ಮನೆ ಆಚೆಯಿಂದ ಒಂದ್ ಬೆಕ್ಕು ಜೋರಾಗಿ ಕಿರ್ಚ್ಕೊಂಡು ಓಡೋಗುತ್ತೆ. ಇದೆಲ್ಲ ನೋಡಿ ಚೈತ್ರ ಅವ್ರ ಅಮ್ಮಂಗೆ ಏನೋ ಅಪಶಕುನ ಅನ್ಸುತ್ತೆ, ತುಂಬಾ ಭಯ ಪಡ್ತಾರೆ. ಆದ್ರೆ ಚೈತ್ರ ಒಂದ್ ಲಾಸ್ಟ್ ಸ್ಟೂಡೆಂಟ್ ಆಗಿದ್ಲು. ಯಾರಿಗಾದ್ರೂ ಅನ್ಯಾಯ ಆಗ್ತಿದೆ ಅಂದ್ರೆ ಅವಳು ಯಾರ ಮಾತು ಕೇಳ್ತಿರ್ಲಿಲ್ಲ. ಸೊ ಅವಳನ್ನ ತಡಿಯಕ್ ಹೋಗಲ್ಲ. ಅವತ್ತಿನ ರಾತ್ರಿ ತುಂಬಾ ಜೋರ್ ಮಳೆ ಬರ್ತಿರುತ್ತೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ದೆ ಚೈತ್ರ ತನ್ನ ಕಾರ್ ತಗೊಂಡು ಹೊರಡ್ತಾಳೆ. ಇಷ್ಟಕ್ಕೂ ಚೈತ್ರ ಅಷ್ಟೊಂದ್ ಭಯ ಪಟ್ಕೊಂಡ್ ಆ ರಾತ್ರಿ ಹೋಗುವಂತ ಅವಶ್ಯಕತೆ ಏನಿತ್ತು, ಅವಳು ಹೋಗಿದ್ದಾದ್ರೂ ಎಲ್ಲಿಗೆ ಅನ್ನೋದನ್ನ ನೆಕ್ಸ್ಟ್ ಪಾರ್ಟ್ಸ್ ಅಲ್ಲಿ ಹೇಳ್ತೀನಿ. ಸೊ ಈ ಸ್ಟೋರಿಲ್ ಬರೋ ಎಲ್ಲಾ ಪಾರ್ಟ್ಸ್ನು ಪ್ಲೀಸ್ ಮಿಸ್ ಮಾಡ್ದಂಗ್ ನೋಡಿ ಫ್ರೆಂಡ್ಸ್.